ಇವತ್ತು ಊಬರ್ ಡ್ಯೂಟಿ ಇರಲಿಲ್ಲ. ಆಂಧ್ರಾಗೆ ಬಾಡಿಗೆ ಹೋಗ್ಬೇಕಿತ್ತು. ಫೋನ್ ಮಾಡಿದ್ರೆ ಬೆಳಗ್ಗೆನೇ 5 ಗಂಟೆಗೆ ಎದ್ಬಿಟ್ಟು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು CNG ಹಾಕ್ಸ್ಕೊಂಡು ಅವ್ರ ಮನೆ ಹತ್ರ ಹೋದೆ. ಅವ್ರು ಸ್ವಲ್ಪ ಗಾಡಿಗೆ ಪೂಜೆ ಮಾಡ್ತೀವಿ ಅಂದರು. ಪರವಾಗಿಲ್ಲ ಮಾಡಿ ಅಂತೇಳ್ಬಿಟ್ಟು ಅಲ್ಲಿಂದ ಹಾಸ್ಕೊಂಡು ಹೋದ್ವಿ. ನಾವು ಹೊಸಕೋಟೆಗೆ ರೀಚ್ ಆಗಿ ಅವರು ಟಿಫನ್ ಮಾಡಬೇಕು ಅಂತಂದರು. ಸರಿ ಅಂತ ಸ್ಟಾಪ್ ಮಾಡಿದೆ. ನನ್ನ ಕರೆದ್ರು ಬನ್ನಿ ಅಂತ. ಹೋಗ್ಬಿಟ್ಟು ನಾವು ಟಿಫನ್ ತಿನ್ಕೊಂಡು ಮತ್ತೆ ಹೊರಟ್ವಿ ನಾವು ಆಂಧ್ರ ಕಡೆ. ರೋಡ್ ಮಾತ್ರ ಸಖತ್ತಾಗೈತೆ, ಆರಾಮಾಗಿ ಹೋಗ್ಬಿಡ್ಬೋದು, ಖಾಲಿ ರೋಡು. ಯಾಕೆಂದರೆ ನಾವು ಊಬರಲ್ಲೇ ಡ್ಯೂಟಿ ಮಾಡ್ತಾ ಇರ್ತೀವಿ. ಯಾಕಂದರೆ ಔಟ್ ಆಫ್ ಸ್ಟೇಷನ್ನು ಅವಾಗ ಹೊಡಿತಾ ಇರಬೇಕು. ಇಲ್ಲೇ ಬೆಂಗಳೂರಲ್ಲೇ ಸುತ್ತಾಡಿ ಬೇಜಾರು. ಒಟ್ನಲ್ಲಿ ತಿಂಗಳಲ್ಲಿ 1-2 ಬರ್ತಾ ಇರ್ತವೆ, ಹೋಗ್ತಾ ಇರ್ತೀನಿ. ಹಾಗೆ ನಮಸ್ಕಾರ. ಇವತ್ತು ಊಬರ್ ಡ್ಯೂಟಿ ಇಲ್ಲ, ಆಂಧ್ರಾಗೆ ಬಂದಿದ್ದೀನಿ. ಬೆಂಗಳೂರಿಂದ ಕೋರ್ಟ್ ಬಂದಿದ್ದಾರೆ ಅವರು. ಡ್ರಾಪ್ ಮಾಡಾಯಿತು. ಇನ್ನು ನಾವು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, ಆಮೇಲೆ ಮತ್ತೆ ಸೀದಾ ಕರ್ನಾಟಕಕ್ಕೆ ರಿಟರ್ನ್ ಬೆಂಗಳೂರಿಗೆ. ಮತ್ತೆ ಸಿಗ್ತೀನಿ ಆಮೇಲೆ. ಏನು ಕರ್ಮಾಗುರು ನಮ್ಮದು. ಇಲ್ಲ ಆಂಧ್ರದಲ್ಲಿ ಬಂದು ಇನ್ನು ಹೋಟ್ಲುಗಳು ಹುಡುಕಿದ್ರೆ ಒಂದು ಹೋಟ್ಲೇ ಇಲ್ಲ ಇಲ್ಲಿ ಊಟ ಮಾಡೋಣ ಅಂದರೆ. ಟೈಮ್ ಬಂದು 4 ಗಂಟೆ ಆಯಿತು, ಇನ್ನೂ ಕಸ್ಟಮರ್ ಕೆಲಸ ಮುಗ್ದಿಲ್ಲ. ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದೆ. ಎದ್ಬಿಟ್ಟು ನೋಡಿದ್ರೆ ಊಟ ಮಾಡೋಣ ಅಂತ 2 ಕಿಲೋಮೀಟ್ರ್ ಹುಡ್ಕೊಬಂದಿದ್ದೀನಿ. ಒಂದು ಹೋಟ್ಲು ಇಲ್ಲ, ಏನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗೋವಾಗ ಅಲ್ಲೇ ಎಲ್ಲಾದರೂ ಹೈವೇಲಿ ತಿನ್ಕೊಂಡು ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಟೀ ಕುಡ್ಕೊಂಡು ಮತ್ತೆ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಟೈಮ್ ಸರಿ ಇಲ್ಲ, ಕೊನೆಗೂ ಎಲ್ಲೂ ಊಟನೇ ಸಿಕ್ಕಿಲ್ಲ, ಮಾಡೋಕ್ಕೆ ಟೈಮು ಆಗಿಲ್ಲ. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಮಾಡೋಣ ಅಂದ್ಕೊಂಡು ಅವ್ರನ್ನ ಬಂದು ಡ್ರಾಪ್ ಮಾಡಿಬಿಟ್ಟು ಡಿಮಾರ್ಟ್ ಹೋದೆ. ಮಗುಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆಲ್ಲ ಐಟಮ್ಸ್ ಎತ್ಕೊಂಡು ಮಗುಗೆ ನಾವು ಹೊರಟ್ವಿ ಮನೆ ಕಡೆ. ಟೋಟಲ್ ಅಮೌಂಟ್ ಬಂದು 4800 ರೂಪಾಯಿ. ಫುಲ್ ಡೀಟೇಲ್ಸ್ ಎಲ್ಲ ಬರೆದು ಹಾಕ್ತೀನಿ, ನೋಡ್ಕೊಳ್ಳಿ. ನಮ್ಮ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಾವು ಮನೆಗೆ ಹೋಗಿ ಮಲ್ಕೊಳ್ಳೋಣ. ಮತ್ತೆ ನಾಳೆ ಸಿಗೋಣ. ಟಾಟಾ ಬಾಯ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ ಬಂತು, ಹೊಸದಾಗಿ ಏನಾದರೂ ಟ್ರೈ ಮಾಡಿ. ಇದಿಷ್ಟು ಹೇಳಿ ನಾಳೆ ಸಿಗೋಣ. ಟಾಟಾ ಬಾಯ್.